ಲೋ ಕರಿಯಾ, ಎಲ್ಲಿ ಹಾಳಾಗೋಗಿದ್ಯೋ? ಬೇಗ ಬಾರೋ. ಬಂದೆ ಮಾರೆ. ಪಟೇಲ್ ಹೇಳೋ ಹೊತ್ತಾಯ್ತು, ನೀರ್ ಕಾಯಿಸಿದ್ಯೇನೋ? ಕಾಯಿಸಿಟ್ಟಿದ್ದೀನಿ, ಈಗೆಲ್ಲ ರೆಡಿ ಮಾಡ್ಬಿಡ್ತೀನಿ. ಒಳ್ಳೆ 6 ತಿಂಗಳಿಗೆ ಹುಡ್ದೊಂತರ ಆಡ್ತಿದ್ಯಲ್ಲೋ, ಯಾಕ ಹಿಂಗ ಆಡ್ತಿದ್ದಿ? ಹಂಗಲ್ಲ ದಣಿ, ಅಮ್ಮೋರ್ ದನಿ ಕೇಳ್ಬಿಟ್ರೆ ನನಗೆ ಕೈ ಕಾಲೇ ಆಡಕ್ಕಿಲ್ಲ. ಅದಕ್ಕೆ ಕೈ ಕಾಲ ಆಡಲ್ಲ ಅಂದ್ರೆ ತೆಗೆದು ಪಕ್ಕಕ್ಕೆ ಕೆಡು. ಹೋಗ್ ಕ್ಯಾಮೆ ನೋಡೋಗ. ಆಯ್ತು ದಣಿ. ದಣಿ ನೀರ್ ಕೇಳಿದ್ರಲ್ಲ, ತಗೊಳ್ಳಿ. ಲೋ ತಿಮ್ಮ, ಪಟೇಲ್ ಬಟ್ಟೆ ಇಸ್ತ್ರಿ ಮಾಡಿದ್ಯೇನೋ? ಈಗ ಮಾಡ್ಬಿಡ್ತೀನಿ ಅಮ್ಮವ್ರೆ. ಹೇಳೋ ಬೆಳಗ್ಗೆ ಆಯ್ತು. ಗೌಡ್ರೆ, ನಿಮ್ಗೆ ರಿಜಿಸ್ಟರ್ ಪೋಸ್ಟ್ ಬಂದಿದೆ. ನಮ್ಮೂರಿಗೆ ಹೊಸ ಪೋಸ್ಟ್ ಮ್ಯಾನ್? ಹೌದು ಗೌಡ್ರೆ. ಆಪರೇಷನ್ ಡೈಮಂಡ್ ರಾಕೆಟ್. ಓಹೋ, 2 ಕನಸು. ಆಕಸ್ಮಿಕ ಇನ್ಸ್ಪೆಕ್ಟರ್. ಅಯ್ಯೋ ಭಕ್ತ ಕುಂಬಾರ. ಎಲ್ಲ ನಮ್ಮಣ್ಣ ಸಿನಿಮಾ ಫೋಟೋ. ಗೌಡ್ರೆ, ಆ ಫೋಟೋದಲ್ಲಿರೋದು ಯಾರು? ನನ್ನ ಮಗ. ನಿಮ್ ಮಗ ಸಿಬಿಐ ಆಫೀಸರಾ? ಅಲ್ಲ, ಕ್ರಿಕೆಟ್ ಪ್ಲೇಯರಾ? ಓಹೋ, ಇನ್ಸ್ಪೆಕ್ಟರ್ ಇರ್ಬೇಕು. ಅಲ್ಲ. ಹಾಗಾದ್ರೆ ಲಾಯರ್ ಆಗಿರ್ಬೇಕು, ಇಲ್ಲ ಡಾಕ್ಟರ್ ಆಗಿರ್ಬೇಕು. ಅಲ್ಲ ಕಣಯ್ಯ. ಈಗ ಗೊತ್ತಾಯ್ತು ಬಿಡಿ, ಯಾವ್ದೋ ದೇವಸ್ಥಾನದಲ್ಲಿ ಪೂಜಾರಿ ಆಗಿರ್ಬೇಕು. ಅಯ್ಯೋ, ಅದ್ಯಾವ್ದು ಅಲ್ಲ ಕಣಯ್ಯ. ನನ್ನ ಮಗ ರಾಜ್ಕುಮಾರ್ ಭಕ್ತ. ಅವ್ರ ತರಾನೇ ಪೋಸ್ ಕೊಟ್ಟು ಶೋಕಿಗಾಗಿ ತೆಗೆಸ್ಕೊಂಡಿರೋ ಫೋಟೋಗಳವು. ಸೋಕಿಗೋಸ್ಕರ ಹೇಳ್ಸ್ಕೊಂಡಿರವ? ಹಾಗಾದ್ರೆ ನಿಮ್ ಮಗ ಏನ್ ಓದವ್ನೆ? 4ನೇ ಕ್ಲಾಸ್ಗೆ 4 ಸಲ ಮುಣ್ಣೆ ತಾಕವ್ನೆ. ನಿಮ್ ಮಗನ್ ತರ ತಿಕ್ಕಲ್ನ ನಾನೆಲ್ಲ ನೋಡಿಲ್ಲ ಗೌಡ್ರೆ. ಕೊಳ್ಳಿದೇವನ್ ನೋಡಿದ್ದೀಯಾ? ಇಲ್ಲ, ಯಾಕೆ? ನಮ್ಮನೇಲಿ ಒಂದು ಕೊಳ್ಳಿದೇವ ಇದೆ. ಏನಂದಯ್ಯ ನನ್ ಮಗನಿಗೆ? ಅಯ್ಯಯ್ಯೋ, ನಿಮ್ ಮಗನ ನಾನೇನು ಅಂದಿಲ್ಲಮ್ಮ, ನಿಮ್ ಮಗನ ನಾನೇನು ಅಂದಿಲ್ಲಮ್ಮ. ನಕ್ಕಿದ್ ಸಾಕು. ಅಲ್ರಿ, ಯಾವ ಸಿಮೆ ಅಪ್ಪರಿ ನೀವು? ಯಾವನ ಬಂದು ನಮ್ಮ ಮಗನ ಬೈತಾ ಇದ್ರೆ ಕೇಳಿಸ್ಕೊಂಡು ಸುಮ್ನೆ ಇದ್ದೀರಲ್ಲ. ಅಲ್ವೇ, ಯಾರಾದ್ರೂ ನಿಮ್ ಮಗ ಎಷ್ಟವರೆಗೂ ಓದಿದ್ದಾನೆ ಅಂದ್ರೆ ನಾನು ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗತ್ತಲ್ಲೇ. ತಣ್ಣೀರ್ ಕುಡೀರಿ, ಸರಿ ಹೋಗ. ಅಲ್ಲ, ಅವನು ಓದಿ ಎಲ್ಲಿ ಕೆಲಸ ಮಾಡ್ಬೇಕು? ನೋಡಿ, ಇರೋದನ್ನ ತಿನ್ಕೊಂಡು ನಮ್ ಕಣ್ ಮುಂದೆನೆ ಆರಾಮಾಗಿ ಆಟ ಆಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಲೇ, ಕೂತ್ಕೊಂಡು ತಿನ್ನೋನ್ಗೆ ಕುಡಿಕೆ ಹೊನ್ನಿದ್ರು ಸಾಲದು ಕಣೆ. ಅವ್ರಪ್ಪ ಸಂಪಾದಿಸಿರೋದು ಕುಡಿಕೆ ಹೊನ್ನಲ್ಲ, ಕೊಪ್ಪರಿಗೆ ಹೊನ್ನು. ಆಯ ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ತಾಯಿ ಮಗ ಏನ್ ಬೇಕಾದ್ರೂ ಮಾಡ್ಕೊಡಿ. ಲೇ, ಹಸುವಾಗ್ತಾ ಇದೆ, ತಿಂಡಿ ಕೊಡೆ. ಅಯ್ಯಯ್ಯೋ, ಬೆಳಿಗ್ಗೆಯಿಂದ ನನ್ ಮಗು ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ನಿಮ್ಗಾಗ್ಲೇ ಹೊಟ್ಟೆ ಹಸಿತಾ ಇದ್ಯಾ? ನೋಡಿ, ಅವನ್ ಬಂದು ತಿಂಡಿ ತಿನ್ನೋವರೆಗೂ ಈ ಮನೆಯಲ್ಲಿ ಯಾರಿಗೂ ತಿಂಡಿನೂ ಇಲ್ಲ, ಏನೂ ಇಲ್ಲ. ಈ ಫಿಗರ್ಗೆ ಇನ್ನೊಂದು ಚೂರ್ ಕಲರ್ ಇದ್ಬಿಟ್ಟಿದ್ರೆ ವರ್ಲ್ಡ್ ಫೇಮಸ್ ಆಗ್ಬಿಡ್ತಿದೆ. ಆದ್ರೂ ಪರವಾಗಿಲ್ಲ, ನಮ್ಮ ಜನಗಳ ಮಧ್ಯ ಇಷ್ಟಾದ್ರೂ ಫೇಮಸ್ ಮಾಡಿಸ್ತಿಲ್ಲ. ತುಂಬಾ ಥ್ಯಾಂಕ್ಸ್. ಪರಮ ಪೂಜ್ಯ ಮಾತಾ ಪಿತೃಗಳಿಗೆ ಪ್ರಣಾಮಗಳು. ಬಾ ತಂದೆ, ಬೇಗ ಬಾ. ಕಮಿಂಗ್ ಫಾಸ್ಟ್, ಜಸ್ಟ್ ಎ ಮಿನಿಟ್. ಆಹಾ, ಅಮ್ಮ, ನೀನು ಮಾಡೋ ಇಡ್ಲಿ ಮಲ್ಲಿಗೆ ಹೂವ ತರ ಇರುತ್ತೆ. ಮಲ್ಲಿಗೆ ಹೂವ ಘಮಘಮಾನತೆ, ನೀನ್ ಮಾಡೋ ಇಡ್ಲಿ ರುಚಿ ರುಚಿಯಾಗಿರುತ್ತೆ. ವ್ಯತ್ಯಾಸ ಅಷ್ಟೇ. ಜಾಣ ಮರಿ ನೋಡು, ಒಂದೊಂದು ಇಡ್ಲಿ ಎಷ್ಟೆಷ್ಟು ಗಾತ್ರ ಇದೆಯೋ, ಎಷ್ಟು ತೂಕ ಇದೆಯೋ ಅಷ್ಟೆಷ್ಟು ಬೆಣ್ಣೆ ಬೆರೆಸ್ಕೊಂಡು ತಿನ್ಬೇಕು. ಅಯ್ಯೋ, ಬೇಡಿ ಆತರ ತಿನ್ಬಿಟ್ರೆ ಅವಾಗ ಇತ್ಲಿಗೆ ಗ್ರೀಸ್ಕೋ ಪ್ರೋಗ್ರಾಮ್ ಇದೆ. ಯಾಕೆ ಪಿತಾಮ ಗುರಾಯಿಸ್ತಾ ಇದ್ದಾರೆ? ತಾವು ನೈವೇದ್ಯ ಸೇವಿಸಿದ್ರೆ ನಾವು ಒಂದಷ್ಟು ಹೊಟ್ಟೆಗೆ ಹಾಕೋಬಹುದು. ಯಾಕೆ ಹೊಟ್ಟೆನಲ್ಲಿ ಇಲಿ ಗುಡುಗುಡ ಅಂತ ಓಡಾಡ್ತಿದೀಯೇ? ಓಡಾಡ್ತಾ ಇಲ್ಲ, ಜಿಗಿದಾಡ್ತಾ ಇದೆ. 1 ಗಂಟೆ ಆಯ್ತಲ್ಲೋ, ತಿನ್ನಲು. ಯಾಕೋ ಪಟೇಲ್ ಅವ್ರ ಮರ್ಯಾದೆ ಕಮ್ಮಿ ಆಗ್ತಿದೆ. ಯಾಕ್ರಿ ಗದರ್ಸ್ತಾ ಇದ್ದೀರಾ? ಯಜಮಾನರು ಸ್ಪೀಡಾಗಿ ಫೋಣಿಸ್ತಾವ್ರೆ ಈ ನಾಯಿ ತರ. ನಮ್ಮ ಅಮ್ಮನ್ ಮಹಿಮೆ ಬಹಳ ಚೆನ್ನಾಗಿದೆ. ಕಲ್ ಸಿಕ್ತ ಮಗನ, ಉಗಿ 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 ಉಗಿ. ನಮ್ಮ ಮನೆ ಕೆಲಸದವ್ರಿಗೆ ಅಕ್ಕಿಲ್ ಕಲ್ಲಾಡ್ಸೋಕು ಸೋಂಬೇರ್ತಾನ. ಭಯ ಇಲ್ಲ, ಭಕ್ತಿ ಇಲ್ಲ. ಕಲ್ ಸಿಕ್ತಾ ಮಗನೇ? ಇಲ್ವಲ್ಲ. ಮತ್ತೆ ಬಾಯಲ್ಲಿ ತುತ್ತು ಉಗ್ದಿದ್ಯಾಕೆ? ಅಮ್ಮ ಉಗಿ ಎಂದು ಅದಕ್ಕೋಸ್ಕರ ಹೋಗಿದೆ ಅಲ್ವೇ? ಅವನ್ ತುತ್ತು ಯಾಕೆ ಉಗಿಸ್ದೆ? ಬಹಳ ಚೆನ್ನಾಗಿ ಕೇಳ್ತಾ ಇದ್ದೀರಾ. ಕಲ್ ಸಿಕ್ತು ಉಗಿಸ್ದೆ. ನನ್ ಮಗ ಕಲ್ ಕಡ್ದು ಹಲ್ ಮುರ್ಕೋಬೇಕೇನು?
ಚೆನ್ನಾಗಿದೆ ಚೆನ್ನಾಗಿದೆ. ಕಲ್ ಕಡ್ದವ್ ನಾನು, ತುತ್ತುಗ್ದವ್ನು ಅವನು. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಎಳೆದ್ರಂತೆ. ಪಟೇಲ್ ಸೆಂಟ್ರಿ. ಮೆತ್ತಿಗೆ ರಾಜ, ಮೆತ್ತಿಗೆ ಮೆತ್ತಿಗೆ. ಅಯ್ಯೋ ನನ್ ಮಗನಿಗೆ ಎಲ್ಲಿ ದೃಷ್ಟಿ ಆಗ್ಬಿಡುತ್ತೋ ಏನೋ. ಈ ಮುಸುಡಿಗೆ ದೃಷ್ಟಿ ಬೇರೆ ಕೇಳು. ಸುಮ್ಮನೆ ಇರ್ತೀರಾ? ಮಗನೇ, ಬಿಸಿಲು ಜಾಸ್ತಿ ಇದೆ, ಕಣ್ಣಡ್ಕೋಕ ರಾಜ. ಕನ್ನಡಕ ಹಾಕೊಂಡ್ಬಿಟ್ರೆ ಬರೀ ಹಲ್ಕ. ಏನಾದ್ರೂ ಹೇಳ್ತಾನೆ ಇರ್ಬೇಕಾ? ಮಗನೇ, ಅಲ್ಲಿ ಇಲ್ಲಿ ಜಾಸ್ತಿ ಓಡಾಡ್ಬೇಡ, ಬೇಗ ಮನೆಗ್ ಬಂದ್ಬಿಡು. ಇವನೆಲ್ಲಿ ನಿನ್ ಬಲಗೈ ಬಂಟ ಕಾಣಿಸ್ತಿಲ್ಲ? ಸುತ್ತಮುತ್ತ ಯಾರು ಇಲ್ಲ. ಅಲ್ಲಿ ನೋಡಿ ಬರ್ತಾವನೆ, ರಾಮಾಯಣ ಪೂರ್ತಿ ಮಾಡ್ದವನು. ಲೇ ಅಂಜಿ, ಯಾಕೋ ಇಷ್ಟು ಲೇಟು? ನಮ್ಮ ಎದುರು ಮನೆ ಮುತ್ತಮ್ಮ ರಾಗಿ ತಗೊಂಡೋಗಿ ಮಿಷಿನ್ಗೆ ಹಾಕಿಸ್ಕೊಂಬಂದ್ಲು. ಬರೋಷ್ಟ್ರಲ್ಲಿ ಒತ್ತಾಗೋಯ್ತು ಪಟೇಲ್ರೆ. ನೀನು ನನಗ್ ಮಾತ್ರ ಶಿಷ್ಯ ಅನ್ಕೊಂಡಿದ್ದೆ, ಈ ಮುತ್ತಮ್ಮನಿಗೆ ಶಿಷ್ಯ ಆಗ್ಬಿಟ್ಟಿದ್ಯಾ. ಏನೋ ಕೊಟ್ಲು ಮುತ್ತಮ್ಮ? ಮುತ್ತಮ್ಮ 8 ಕೊಟ್ಟು 4 ವಾಪಸ್ ಕೊಡು ಅಂದ್ಲು. ಕೊಟ್ಬಿಟ್ಟು ಬರ್ತಾ ಇದ್ದೀನಿ. ಅವಳ ಹತ್ರ ಚಿಲ್ಲರೆಗೆ ತಿರುಪೆ ಎತ್ತದಕ್ಕೆ ನಾಚಿಕೆ ಆಗೋದಿಲ್ವಾ ನಿನ್ಗೆ? ಬಾವಗಣ. ಬುಟ್ಟಿ ತಗೋ ನೋಡು. 1 ಗಂಟೆ ಬಿಟ್ಕೊಂಡು ಹಣ್ಣಿನ ರಸ ಕುಡ್ಸು. ಆಯ್ತಮ್ಮ. 1 ಗಂಟೆ ಬಿಟ್ಕೊಂಡು ಎಳ್ನೀರು ಕುಡ್ಸು. ಆಯ್ತಮ್ಮ. 1 ಗಂಟೆ ಬಿಟ್ಕೊಂಡು ಹಣ್ಣು ತಿನ್ಸು. ಆಯ್ತಮ್ಮ. ಅದೆಲ್ಲ ಆದ್ಮೇಲೆ ಅದ್ರಲ್ಲಿ ಮಾತ್ರೆ ಇಟ್ಟಿದ್ದೀನಿ, ಅದ್ ಮಾತ್ರ ಮರೀದೆ ನನ್ ಮಗನ ಕೊಡು. ಸುಸ್ತಿಗಿಸ್ತು ಏನೂ ಇರಲ್ಲ. ಅದ್ನೇರಮ್ಮ ಕೊಡೆ ಕೇಳಿದ್ದು. ಅದೇ ಕಣೋ ನಮ್ ಡಾಕ್ಟ್ರು BN ಗಂಗಾಧರ. ಅಮ್ಮ ನಾನೇನ್ ಬರಲ್ಲ? ಆಯ್ತು ರಾಜ, ಆಯ್ತು. ಏನಾಯ್ತು ಏನಾಯ್ತು ಪುಟ್ಟ? ಅಮ್ಮ ಯಾಕೋ ಲಾಕೆಟ್ ಕಾಣಿಸ್ತಿಲ್ಲ. ಲಾಕೆಟಾ? ಲಾಕೆಟ್ಟು ಪಾಕೆಟ್ ಅಲ್ಲಿ ಇದೆ ರಾಜ. ಈಗ ವರ್ಕೌಟ್ ಆಯ್ತು. ಹುಷಾರ ಮಗ. ಮತ್ತೆ ನೀ ಎಂತ ಬರುವೆ, ಹೋಗಿ ಬರುವೆ. ಸಂತೋಷ, ಆಹಾ ಓಹೋ ಸಂಗೀತ, ಆಹಾ ಹೋಗಿಲ್ಲ ಕಂಠಪಟ್ಟಿ ಮಗನೇ. ಸುಖಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿದೆ, ಸುನೆಗೆ ಒಮ್ಮೆ ತುಂಬಿ ನನ್ನ ಮೈ ತುಂಬಿದೆ. ಕೈ ಮುಗಿದು ಕೇಳ್ಕೊತೀನಿ, ನಿಮ್ ಕಾಲ್ ಹಿಡಿದು ಬೇಡ್ಕೊತೀನಿ. ಏನ್ ನೋಡ್ತೀರ ಬಿಸಾಕ್ರ? ಅಯ್ಯೋ ಬೇಡ್ರಪ್ಪ ಬೇಡ, ಸ್ವಲ್ಪ ದಿನ ತಡ್ಕೊಳ್ಳಿ, ಅಸ್ಲು ಬಡ್ಡಿ ಎಲ್ಲ ಕೊಟ್ಬಿಡ್ತೀನಪ್ಪ. ಏನ್ ನಡೀತಿದೆ ಇಲ್ಲಿ? ನಮಸ್ತೆ ಪಟೇಲ್ರೆ. ಈ ಅಮ್ಮ ಮಗಳು ಮದುವೆಗೆ ಅಂತ 10,000 ರೂಪಾಯಿ ಸಾಲ ತಕೊಂಡ್ಬಿಟ್ಟು ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಅದಕ್ಕೆ ಪಟೇಲ್ರೆ. ಈ ಪಟೇಲನಿಗೆ ಮರ್ಯಾದೆ ಐತೆ ತಾನೆ? ಇದೇನ್ ಪಟೇಲ್ರೆ ಹಿಂಗ್ ಕೇಳ್ತೀರಾ? ಐತೆ ಪಟೇಲ್ರೆ. ಒಂದ್ ಹೆಣ್ಣು ಮಗಳು ಮಾನ ತೆಗೆದಕ್ ಮುಂಚೆ ಈ ಪಟೇಲನ ಮಾತು ಕೇಳ್ಬೇಕು ತಾನೆ? ಪಟೇಲ್ರೆ ಅದು ಮುಚ್ಚೋ ಬಾಯಿ. ನಮ್ ಪಟೇಲ್ರ ಮುಂದೆ ಬಾಲ ಬಿಸ್ತೀಯ. ಇವ್ರ ಕೋಪ ಹೆಂಗೆ ಅಂತ ಗೊತ್ತು ತಾನೆ? ಪಾತ್ರೆ ಸಾಮಾನೆಲ್ಲ ಹೆಂಗ್ ಹೊರಗಡೆ ಬಿಸಾಕ್ತೋ, ಮರ್ಯಾದೆಗೆ ಎಲ್ಲ ತಗೊಂಡೋಗ್ ಒಳಗಡೆ ಇಡೋ. ಪಟೇಲ್ರೆ ದುಡ್ಡು ನಾನ್ ಕೊಡೋದಿಲ್ಲ, ಕೊಡೋರ್ ಕೈಲಿ ಕೊಡಿಸ್ತೀನಿ. ಹೋಗಿ ನಮ್ಮಪ್ಪ ದೊಡ್ಡಗೌಡನಿಗೆ ನಾನ್ ಹೇಳ್ದೆ ಅಂತ ಹೇಳು, ನಿನ್ ದುಡ್ಡು ಕೊಡ್ತಾರೆ. ಏನೋ ಅಂಜಿ? ಮಾತಾಡಂಗಿಲ್ಲ ಬಿಡಿ. ಸಾಮಾನ್ಯ ಒಳಗಡೆ ಇಡ್ರ. 100 ವರ್ಷ ಚೆನ್ನಾಗಿಟ್ಟಿಲ್ಲಪ್ಪ. ನೀರಿನಲ್ಲಿ ಅದಕ್ಕೋಸ್ಕರ ನಪ್ಪ. ಅಯ್ಯೋ ಶ್ರೀ ಶ್ರೀ ತಾ ಸಾ ತಾ ಕೆಳಗೊಂದ್ ಯಾ ತಾಕೊಳ್ ಬಂದ್ಯಾ? ಸ್ವಲ್ಪ ನವರಂದ್ರ ಮುಚ್ತೀಯಾ? ಶ್ರೀ ಲೋ ಪಿಳ್ಳಲ್ಲ ಬರ ಇಲ್ಲಿ. ಅದ್ಯಾವ್ದ್ರಲ್ಲ ಪಿಕ್ಚರು? ಸತ್ಯನಾರಾಯಣ ಪೂಜಾ ಫಲ. ಸತ್ತಾಳ ಪೂಜಾ ಫಲನ? ರೈಟ್ ಹೇಳಿ. ಯಾಳಾದ ಹುಡುಗರುಗಳು ಗೊತ್ತಿಲ್ಲ, ಮ್ಯಾಟ್ರು ನಮ್ಗೆ ಗೊತ್ತಿಲ್ವಲ್ಲ. ನಮಸ್ಕಾರ ಪಟೇಲ್ರೆ. ಇದೇನ್ ವಾಲ್ ಪೋಸ್ಟ್ ಮಾಡ್ಕೊಂಡಿಲ್ಲ ನಿನ್ನ ನಮಸ್ಕಾರಕ್ಕೆ ಇಷ್ಟು ಬೆಂಕಿ ಹಾಕ. ಏಯ್ ತಿರುಪಿ, ಇನ್ನು ಯಾವ್ದಾವ್ದೋ ಪಿಕ್ಚರ್ ಹಾಕೊಂಡಿದ್ಯಲ್ಲ. ಅವಾಗ ಅವಾಗ ನಮ್ಮ ಅಣ್ಣವ್ರ ಪಿಕ್ಚರ್ ಹಾಕ್ಬೇಕು ಅನ್ನೋ ಜ್ಞಾನ ಬೇಡವಾ ನಿಂಗೆ? ನಮ್ ಪಟೇಲ್ರು ಅಣ್ಣವ್ರ ಭಕ್ತ ಅಂತ ಗೊತ್ತಿಲ್ಲ? ಅಣ್ಣವ್ರ ಪಿಕ್ಚರ್ ಅಂದ್ರೆ 15 ರಿಂದ 25,000 ಕೇಳ್ತಾರೆ. ಅಷ್ಟೊಂದ್ ಹಣ ನಾನು ಎಲ್ಲಿಂದ ತರ್ಲಿ ಪಟೇಲ್ರೆ? ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನ್ ಹೇಳ್ದೆ ಅಂತ ಹೋಗಿ ನಮ್ಮ ಅಪ್ಪನ್ಗೆ ಹೇಳು, ದುಡ್ಡು ನಿನ್ ಹಿಡ್ಕೊಂಬರ್ತದೆ. ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ, ನನ್ ರಾತ್ರಿನೇ ಅಣ್ಣವ್ರ ಪಿಕ್ಚರ್ ನೋಡ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ತಿಂಟೆ ಉಡಿಸು. ರೈಟ್ ಹೇಳು. ಇಷ್ಟೊತ್ತಾಯ್ತು ಇನ್ನೂ ಬರ್ಲೇ ಇಲ್ವಲ್ಲ? ನಮ್ಮ ನಾಡಿಗೆ ನಮಸ್ಕಾರ ನಮಸ್ಕಾರ. ಸ್ಟಾರ್ಟ್ ಮಾಡ್ಬೇಕು. ಪಿರಿಯಾಪಟ್ಟಮ್ಮ ಬೀಚ್. ಇದೇನ್ ಪಟೇಲ್ರೆ ಕಾಯಿಲೆಗಳು ಹಿಂಬಿದ್ದಾವೆ? ನಾವ್ ಎಂಟ್ರಿ ಕೊಟ್ರಲ್ಲ ಅದಕ್ಕೆ.
ಗುರುವೆ ಇರೋ ಬರೋ ದುಡ್ಡೆಲ್ಲ ಖಾಲಿ ಆಗೋ ಪ್ರೋಗ್ರಾಮ್ ಇದೆ. ನವರಂಧ್ರಗಳನ್ನ ಮುಚ್ತೀರಾ? ಲೇ ಮುನ್ಸಮ್ಗ నువ్వు దగ్గర్రా, నువ్వు ಸರಿಗ್ ನಿಲ್ಸ್ಕೋ. ಏನ್ ಶೆಟ್ರೆ ಒಬ್ಬೊಬ್ಬರನ್ನೇ ಕಡ್ದು ಫೋಟೋ ಇಡ್ಸ್ಕೊತಾ ಇದ್ದೀರಾ? ಏನ್ ಅಕ್ರೇರಿ ನಿಮ್ಗೆ ಊರ್ ಜನದ ಮ್ಯಾಗೆ? నువ్వు ఒక్కడ బాకీ ఉంటివి అంచిగా రా, నువ్వు ఫోటో తీపించుకో రా. అయ్య రా అంటే ಶೆಟ್ರೆ ಗೊತ್ತಿಲ್ದೆ ಕೇಳ್ತಾ ಇದ್ದೀನಿ, ಎಲ್ಲಾರ್ನು ಒಬ್ಬೊಬ್ರ ಕರ್ದು ಫೋಟೋ ತೆಗಿಸ್ತಾ ಇದ್ದೀರಲ್ಲ, ಏನ್ ಸಮಾಚಾರ? చెప్తాను ఎల్లి నువ్వు ಸ್ವಲ್ಪ ಭಯ వచ్చేట్లు అక్కడ పోసి. ಅಯ್ಯೋ ಶೆಟ್ರೆ ನಮ್ ಪಟೇಲ್ರು ಫೋಟೋ ಸ್ಟುಡಿಯೋದಾಗೆ ಫೋಟೋ ತೆಗಿಸ್ಬೇಕಾದ್ರೆ ಇಸ್ಮಾಯಿಲ್ ಪ್ಲೀಸ್ ಅಂತಾರೆ, ನೀವ್ ಯಾಕೆ ಭಯ ಪಟ್ಟು ನಂಗೆ ಪೋಸ್ ಕೊಡು ಅಂತಂದ್ರಿ? ಕಾರಣ ఉంది ಅಂಜಿ. ಇಂతంతా ದುಡ್ಡು ಖರ್ಚು ಮಾಡಿ ನಿಮ್ ಜೊತೆ ಫೋಟೋ ಯಾಕೆ ತಗೊಂಡೆ ಗೊತ್ತಾ? మీరంతా సూపర్ స్టార్ సాలగారు. ಅವ್ರ ತರ నీకి నేను 10,000 రూపాయలు అప్పించిండాను కదా, ನಾಳೆ ನೀನ್ ದುಡ್ಡು ಕೊಡದೆ ಊರ್ ಬಿಟ್ಟು ಓಡೋಗ್ಬಿಟ್ರೆ ಪೊಲೀಸ್ನವ್ರಿಗೆ ನಿನ್ ಹುಡ್ಕೋಕ್ ಸಲೀಸ್ ಆಗ್ಲಿ ಅಂತ ಈ ಪೇಸ್ ಕಟ್ ಜೊತ್ಲ ಫೋಟೋ ತಗೊಂಡಿದ್ದು. ಅದ್ರಲ್ಲೂ ನೀನು ಅಮ್ಮ ಬೋಲು ದೊಡ್ಡ ದೊಂಗ ಮುಂಡ ಹುಡುಕು, ನಮ್ಮ ಹುಷಾರಲ್ಲಿ ನಾವು ಉಂಡಲ್ಲ ಕಾತಾ. ದೇವಸ್ಥಾನದಲ್ಲಿ ಅರಕಟ್ಟೆ ದಾಸರು ಏನ್ ಹೇಳ್ತಾ ಇದ್ರು ಗೊತ್ತಾ? ವಿನಾಶ ಕಲೆ ವಿಪರೀತ ಬುದ್ಧಿ ಅಂತ. ಬೇಡ್ ಮಂಡ ಕೊಡ್ಕ, ನನ್ನೇ ಸಿಗಾಕ್ಸಕ್ ನೋಡ್ತಾ ಇದೆಯಲ್ಲ, ನಂಗೂ ಟೈಮ್ ಬರ್ತಿದೆ, ನೋಡ್ಕೋತೀನಿ. ಸಾಸಿಮ ವಿಷ್ಣುವರ್ಧನ್. ಅಯ್ಯೋ ಕೈಗೊಂದ್ ಸಿಲೇಟ್ ಇಟ್ಕೊಂಡ್ಬಿಡಿ, ರೈಲ್ವೆ ಸ್ಟೇಷನ್ ಬೇಕು, ಬನ್ರಿ ಈ ಕಡೆ. ನೋಡಿ ಎಲ್ಲಿ ಸ್ವಲ್ಪ ನಗಿರಿ. ಓ ಏನ್ ವಿಕ್ರಾಂಟ ವೀರಗೌಡ್ರೆ, ಫೋಟೋ ತೆಗ್ಸಕ್ ಬಂದ್ಬಿಟ್ರಾ? ಹ್ಞೂ ಪಟೇಲ್ರೆ. ಎಲ್ಲಿ ನಿಮ್ ಸೆಟಪ್? ಅವಳು ಸೀಮಣ್ಣ ಹೋಗ್ಕೊಂಡು ಸತ್ತೋಗ್ಬಿಟ್ಲಲ್ಲ. ಈ ನನ್ ಮಗನ್ ಸವಾಸ ಮಾಡಿದ್ರೆ ಕಮ್ಮಿ ಅನ್ಸೋ ಪ್ರೋಗ್ರಾಮ್ ಇದೆ. ನೀವು ಸ್ವಲ್ಪ ಒಳಗಡೆ ಇರಿ, ನಾನ್ ಬರ್ತೀನಿ. ನೋಡಪ್ಪ, ನಂಗೆ ಸಾಯಂಕಾಲನೇ ಫೋಟೋ ಬೇಕು. ಸ್ವಲ್ಪ ಚೆನ್ನಾಗಿ ಪ್ರಿಂಟ್ ಹಾಕ್ಬಿಡು, ನಾನು ಸ್ವಲ್ಪ ಸಿಟಿ ಸುತ್ತಾಕೊಂಡ್ಬಿಡ್ತೀನಿ. ಪಟೇಲ್ರೆ ನಿಮ್ಗೆ ಯಾವ ಸೈಜ್ ಬೇಕು? ಸ್ವಲ್ಪ ದೊಡ್ಡದು. ಸೂಪರ್ ಆಗಿ ಬಾಯಿ ಮಣ್ಣಾಕ ಕಲರ್ ಫಿಗರು ತಡ್ಕೊಳಕಾಯ್ತಲ್ಲಿ. ಹುಡುಗಿ ತುಂಬಾ ಇಷ್ಟ ಆಗ್ಬಿಟ್ಟವಳಂಗ ಅನ್ಸುತ್ತೆ. ಫಿಕ್ಸು, ಅವಳು ಯಾರಾದ್ರೂ ಪರವಾಗಿಲ್ಲ, ಯಾವ ಕೆಟ್ಟ ಮಗನ ಮಗಳಾಗಿದ್ರು ಪರವಾಗಿಲ್ಲ, ಇವಳೇ ನಮ್ಮ ಎಂಡ್ರು. ನಿಜವಾಗ್ಲೂ? ಯಾರ್ದ ಫೋಟೋ ಕೊಡ, ಇಲ್ಲ ಇದು. ಅದು ನಮ್ ಯಜಮಾನ್ರು ತೆಗೆದ ಫೋಟೋ, ಅದನ್ನೇನಾದ್ರೂ ಕೊಟ್ರೆ ನಮ್ ಕೆಲಸ ತೆಗೆದು ಬಿಡ್ತಾರಪ್ಪ. ನಮ್ ಪಟೇಲ್ರು ಇಷ್ಟಪಟ್ಟಿರೋ ಫೋಟೋನ ಕೊಡಲ್ಲ ಅಂತೀಯ? ಪುಟ್ಟ ಅಂದ್ರೆ ಅಡಿಕೆ ಆಗಕ್ಕೆ ಅಲ್ಲೇ ಇರಬಾರ್ದು. ಕೊಡ ಫೋಟೋನ, ಕೊಡ. ತಗೊಳ್ಳಿ. ಅತ್ತಿಗೆ ಫೋಟೋ ತುಂಬಾ ಚೆನ್ನಾಗೈತೆ ಅಲ್ವಾ ಪಟೇಲ್ರೆ? ಅದಕ್ಕೆ ಇವಳ ಜೊತೆ ಮದುವೆ ಫಿಕ್ಸು. ಪಟೇಲ್ರೆ ನಂಗೂ ಈ ಹುಡುಗಿ ಮೇಲೆ ತುಂಬಾ ಇಷ್ಟ ಆಗ್ಬಿಟ್ಟೈತೆ. ನಾನು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಅವಳು ಈ ಊರ್ನವಳು ಅಲ್ಲ. ಗೊತ್ತು, ಒಳ್ಳೆ ನರಸೀಪುರದವಳು ಅಲ್ವಾ? ಅಲ್ಲ, ಇವಳು ಈ ದೇಶದವಳಲ್ಲ, ಫಾರಿನ್. ಹೌದಾ? ಹಂಗಾರ ಬೇಡ ಬಿಡು. ಅಯ್ಯಯ್ಯೋ, ಇದೇನಿದ್ ಇಷ್ಟೊಂದು ಧೂಳ್ ತುಂಬ್ಕೊಂಡ್ಬಿಟ್ಟೈತೆ. ನಿಮ್ ಅಂಗಡಿಲಿ ಯಾರು ವರ್ಷವ್ರು ಇಲ್ವಾ? ಅಯ್ಯಯ್ಯೋ, ಕಬ್ಬಣ ಸಲಕ್ಕೆ ಮಧ್ಯೆ ಸಿಗಾಕೊಂಡ್ಬಿಟ್ಟಾಳೆ, ಬಿಡಿಸ್ತಿಂತಾಳೆ. ಬಾ ಬಾ. ಅಯ್ಯೋ, ಇದು ಫೋಟೋ ಬಿಡ್ಸಕ್ಕಾಗಲ್ಲ ಅಲ್ವಾ? ಬರ್ತೀನಿ. ಅಯ್ಯೋ ಅಂಜಿ, ಈ ಅಪ್ಸರೆನ ಕಣ್ಣಾರ ಕಾಣದ್ ಯಾವಾಗ, ಕಂಡು ಕ್ಯಾಚ್ ಹಾಕದ್ ಯಾವಾಗ, ಕ್ಯಾಚ್ ಹಾಕಿ ಮದುವೆ ಆಗದ್ ಯಾವಾಗ? ಎಲ್ಲದಕ್ಕೂ ಅಡ್ರೆಸ್ ಬೇಕು, ಏನಾರು ಒಂದು ಐಡಿಯಾ ಕೊಡು. ಫಿಗರ್ ನ ಡವ್ ಹಾಕೋ ವಿಚಾರದಾಗೆ ದುಡುಕ್ಬಾರ್ದು, ವಸಿ ಸಮಾಧಾನ ತಗೊಳ್ಳಿ. ಸಮಾಧಾನ ಮಾಡ್ಕೊಳಕ್ ಆಯ್ಕಿಲ್ಲ ಕಣೋ. ಹಿಂಗ್ ಮಾಡಿದ್ರೆ ಹೆಂಗೆ? ಸೀದಾ ಬಸ್ ಸ್ಟಾಪ್ ಹೋಗ್ಬಿಡ್ದ. ಕಂಡಕ್ಟರ್ ಡ್ರೈವರು ಊರು ಅಂತ ಅಲಿತಿರ್ತಾರೆ. ಈ ಫೋಟೋ ತೋರಿಸಿ ಹುಡುಗಿ ಎಲ್ಲಿ ಅಂದ್ರೆ ಅಡ್ರೆಸ್ ಹೇಳ್ಬಿಡ್ತಾರೆ. ಕರೆಕ್ಟ್, ಅವ್ರೇನೋ ಅಡ್ರೆಸ್ ಹೇಳ್ತಾರೆ, ನಾವು ಅಡ್ರೆಸ್ ಹುಡ್ಕೋಷ್ಟ್ರಲ್ಲಿ ಚೆನ್ನಾಗಳು ಹುಡುಗಿ ಅಂತ ಅವರೇ ತಕೊಂಡು ಹೋಗಿರ್ತಾರೆ. ಈಗ ಏನೋ ಮಾಡೋದು? ಮಕ್ಕಲ್ಲ ಹಂಗಂದ್ರೆ ಅಟ್ಟಿಲ್ಲಕ್ಕಮ್ಮ, ದುಡ್ಡನ್ನು ಈ ಫೋಟೋನು ಕೊಡಿ. ಏನ್ ಮಾಡ್ತೀಯ? ಮಾಡಕ್ ಮತ್ತೆ ಹೇಳ್ಬಾರ್ದು, ಕಾದ್ ನೋಡಿ. ಮಕ್ಕಳ ಅವಿನ ದ್ವೇಷ 12 ವರ್ಷ, ನನ್ನ ರೋಷ 3 ನಿಮಿಷ. ಏನಿದು? ಇದೇನಿದು? ಹುಡುಗಿ ಎಲ್ಲಿದ್ದಾಳೆ? ಅವಳಿರೋ ಜಾಗದಲ್ಲಿ ಇದ್ದಾಳೆ,
ಅರ್ಜೆಂಟ್ ಆಗಿ ಈ ವಿಷಯ ಫೋಟೋ 2 ಪೇಪರ್ನಾಗ ಬರ್ಬೇಕು. ಎಷ್ಟ್ ತಂದಿದ್ಯಾ? ಯಾವಾಗ್ಲೂ ಇದ್ರಲ್ಲೇ ಇರ್ತೀರಾ. ಡೋಂಟ್ ವೆರಿ, ಪ್ರಿಂಟ್ ಆಗತ್ತೆ. ನೀನು ಲಾಡಿನ ಭದ್ರ ಹಿಡ್ಕೊಂಡು ಓಡು. ಬಿಚ್ಚಾಬಿಡ್ರೆ ಓಪನ್ ಶಾ. ಕಾ ನಾ ಮೇಲೊಂದ್ ಏ. ಅಯ್ಯೋ ಯಾ. ಸುಮ್ನೆ ಕೂತ್ಕೊಳ್ಳಿ. ಹೆಚ್ಚು ಕಮ್ಮಿ ಆದ್ರೆ ನೀರಿಲ್ಲ ಇಲ್ಲಿ. ಹಾ. ಈ ಪೇಪರ್ ಏನಾಕವ್ರ? ಈ ಹುಡುಗಿ ಹುಚ್ಚಿ ಅವ್ರ ಚಿಕ್ಕಪ್ಪನ ಕಚ್ಚಿ ಮನೆಯಿಂದ ಓಡೋಗಿದ್ದಾಳೆ. ಹುಡುಕ್ ಕೊಟ್ಟವ್ರಿಗೆ 25,000 ರೂಪಾಯಿ ಬಹುಮಾನ. ನನ್ ದುಡ್ಡನ್ನ ತಗೊಂಡು ನನ್ ದುಡ್ಡಿಗೆ ಬಗ್ಗೆನೇ ಹುಚ್ಚಿ ಅಂತ ಹಾಕ್ಸಿದೆ ಪೇಪರ್ ಅಲ್ಲಿ. ಅಯ್ಯೋ ಪಟೇಲ್ರಿ, ಯಾಕೆ ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ಲ? ಈ ತರ ಹಾಕ್ಸಿದ್ರಿಂದ ದುಡ್ಡನಾಸೆಗೆ ಯಾರಾದ್ರೂ ಹುಡ್ಕೊಂಬಂದ್ ಕೊಡ್ತಾರಲ್ವಾ ಹುಡುಗಿ ಅಡ್ರೆಸ್ ನ. ಅದು ನಿಜ. ಬೇರೆಯವ್ರ ಪೇಪರ್ ಓದಕ್ ಮುಂಚೆ ಅವಳೇ ಪೇಪರ್ ಓದ್ಬಿಟ್ಟು ನಮ್ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ ಪರಿಣಾಮ ಏನಾಗ್ಬೋದು? ಅದನ್ನು ಯೋಚನೆ ಮಾಡದೆ ಇರ್ತೀನಾ? ಸ್ವಲ್ಪ ಕೆಳಗ್ ನೋಡಿ. ಏನಾಯ್ತು? ಅಯ್ಯೋ ಇಲ್ಲಲ್ಲ, ಪೇಪರ್ ಕೆಳಗ್ ನೋಡಿ. ಏನ್ ಬರ್ದೈತು? ಶೆಟ್ಟಿ ಅಂಗಡಿ ಅಡ್ರೆಸ್ ಕೊಟ್ಟಿದ್ದೀನಿ. ಆ. ವಡೆ ಬೀಳೋದಾದ್ರೆ ಅವನಿಗೆ ಬೀಳುತ್ತೆ, ಅತ್ತಿಗೆ ಅಡ್ರೆಸ್ ನಮಗ್ ಸಿಗುತ್ತೆ. ನನ್ನ ಮಗನಿ, ಒಂದೊಂದ್ಸರಿ ನಿನಗೂ ವಿಶ್ವೇಶ್ವರನಿಗೆ ತಲೆ ಓಡ್ತದಲ್ಲೋ. ಅದ್ ಸರಿ, ಅವನ ಅಡ್ರೆಸ್ ಯಾಕೆ ಕೊಟ್ಟೆ? ಪಟೇಲ್ರೆ, ಶೆಟ್ಟಿ ಹಳೆ ಬಾಕಿ ಚುಕ್ತಾ ಆಗ್ಬೇಕು. ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ಈಚೆಗಿನಿಂದ ಭೀಮಾ ದ್ರೌಪದಿನ ಕಾಪಾಡಿದ ಹಾಗೆ ನನ್ ಮಗಳ ಮಾನ ಕಾಪಾಡಿ ತುಂಬಾ ಉಪಕಾರ ಮಾಡಿದೀರ. ನಿಮ್ಮನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಅದು ಯಾವ ದೊಡ್ಡ ವಿಚಾರ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಮ್ ಪಟೇಲ್ರು ಇದೇ ತರ ತುಂಬಾ ಜನ ಕಾಪಾಡಿದ್ದಾರೆ. ಒಂದು ಸಾರಿ ನಮ್ಮೂರ್ನಲ್ಲಿ ಅಂಕಮ್ಮನ್ ಮಗಳ ಅನ್ಯಾಯದ ಗಲಾಟೆಯಲ್ಲಿ ನಮ್ ಪಟೇಲ್ರು ಒಬ್ರೆ 100 ಜನಕ್ಕೆ ಇಟ್ಟಾಡ್ಸ್ಕೊಂಡು ನಾಯಿಗೆ ಹೊಡೆದಂಗ್ ಹೊಡೆದಿದ್ದಾರೆ, ಗೊತ್ತಾ? ಪಟ್ಟಿ ಜಾಸ್ತಿ ಆಯ್ತು, ಸ್ವಲ್ಪ ಅಂಕೆ ಸಂಖ್ಯೆ ಕಮ್ಮಿ ಮಾಡ್ಕೊಡಿ. ಆಹಾ, ಅಮೃತ ಅಮೃತ ಇದ್ದಾಗಿದೆ. ದೇವಲೋಕಕ್ಕೆ ಹೋಗಿ ಯಾವಾಗ ಅಮೃತ ಕೊಡಿದ್ರಿ? ಸುಮ್ಮನೆ ಮಾತುಗೋಸ್ಕರ ಹಾಗಂದ್ವಿ. ಆಗ್ಲಿಂದ ನೋಡ್ತಾ ಇದ್ದೀನಿ, ರಾಜ್ಕುಮಾರ್ ತರ ಮಾತಾಡ್ತಿದ್ದೀರಲ್ಲ. ನಮ್ಮಿಬ್ರು ಜೀವಗಳು ಬೇರೆ, ಆತ್ಮಗಳು ಒಂದೇ. ಇದಕ್ಕೂ ಒಟ್ಟಿಗೆ ಹೋಗ್ತಾರೆ. ಸರಿ ಊಟ ಮಾಡ್ಕೊಂಡು ಹೊರಡಿ, ರಾತ್ರಿ ಆಯ್ತು. ಇವತ್ತು ರಾತ್ರಿ ಇಲ್ಲೇ ಮನೆಗಿದ್ದು ಬೆಳಗ್ಗೆ ಎದ್ದು ಹೋಗ್ತೀವಿ. ವಾಟ್? ಇದು ಮನೆ, ಲಾಡ್ಜ್ ಅಲ್ಲ. ಹೊರಡಿ. ಅಯ್ಯೋ ಹಾಗನ್ಬೇಡಿ. ಮನೆಗೆ ಹೋಗೋ ದಾರಿನಲ್ಲಿ ಹುಣಸೆಹಣ್ಣು ಮರದ ತೋಪಿದೆ, ಅದನ್ನ ನೋಡಿದ್ರೆ ನಮಗೊಂಥರ ಭಯ. 100 ಜನಕ್ಕೆ ಹೊಡೆಯೋ ತಾಕತ್ತಿದೆ, ನಿಮಗ್ ಭಯನಾ? ಹಾಗಲ್ಲ, ಮನುಷ್ಯರಾದ್ರೆ ಹೊಡೆದಾಡ್ಬಿಡ್ಬೋದು. ಮರದ ಮೇಲೆ ಕೂತಿರೋ ದೆವ್ಗಳ ಹತ್ರ ಹೇಗೆ ಹೊಡೆದಾಡದೆ ಹೇಳಿ? ದೆವ್ವನ ಯಾವತ್ತಾದ್ರೂ ನೋಡಿದ್ಯಾ? ಇದನ್ನೆಲ್ಲ ನಂಬೋಕೆ ಇಲ್ಲಿ ಯಾರು ಹುಚ್ಚರಿಲ್ಲ. ಹೊರಡಿ. ಓ ಹಾಗೋ, ಆಂಜಿನಪ್ಪನವ್ರೆ ನೀವು ಮುಂದುವರಿಸಿ. ಆ ದೆವ್ವದ ಕತೆ ಯಾಕೆ ಕೇಳ್ತೀರಮ್ಮ? ನಾನೆಲ್ಲಿ ಕೇಳ್ದೆ, ಹೇಳಿ ಅಂತ. ದೆವ್ವ ಅಂದ್ರಲ್ಲ, ಅದಕ್ಕೆ ಹೇಳ್ದೆ. ಯಜಮಾನ್ರೆ ನೀವೇ ಹೇಳಿ, ನಮಗೇನು ಮನೆ ಮಠ ಇಲ್ವೇ? ಸಹಾಯ ಮಾಡಿದ್ದಕ್ಕೆ ಇದೇನಾ ಪ್ರತಿಫಲ ನೀವು ನಮಗೆ ಕೊಡೋದು? ಅಲ್ಲ, ಕತ್ಲಾದ್ಮೇಲೆ ನಾವ್ ಎಲ್ಲಿ ಅಂತ ಹೋಗೋದು? ಇರ್ಲಿ ಬಿಡಮ್ಮ, ಮಧು ಬೆಳಿಗ್ಗೆ ಎದ್ದು ಹೋಗ್ತಾರೆ. ಆಹಾ, ದೊಡ್ಡವ್ರು ಯಾವತ್ತು ದೊಡ್ಡ ಮನಸ್ಸೇ ಇರೋದು. ಏನ್ ದೊಡ್ಡ ನಿಂದು ಗುಣ ತುಂಬಾ ನಿಮ್ದು. ದೊಡ್ಡ ಮನ್ಸು. ಸರಕ್ಕೆ ಕತೆ ಓದ್ಬಿಡ್ತು. ಕತ್ತೆಲ್ಲ ಓದಿದ್ ನಾನು ಓದಿದ್ದು. ಯಾಕೆ ಓದಿದ್ದು? ಅಲ್ಲ, ಆ ಮಧು ನನ್ನ ಮನ್ಸಲ್ಲಿ ನಿಂತ್ಕೊಂಡು ಕಾಡ್ತಾವಳೆ. ನಾನು ಇದ್ರೆ ಬರ್ದೆ ಒದ್ದಾಡ್ತಾ ಇದ್ರೆ ನೀನ್ ನನ್ನ ಮಗ ಗೊರ್ರೋ ಅಂತ ಮನಗಿದ್ಯಾ. ನಿಮಗ್ ನಿದ್ದೆ ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಓಲಿ ಒಂದ್ ಕತೆ ಒಂದೂರಲ್ಲಿ ಬೋಬಮ್ಮ ಅಂತಿದ್ದೆ. ಯಾವನು ಬೇಕು ನಿನ್ ಕತೆ? ಲೇ ಅಂಜಿ, ಈಗ ಹೆಂಗಾದ್ರೂ ಮಾಡಿ ನಾನು ಆ ಮಧುನ ನೋಡ್ಬೇಕಲ್ಲೋ. ಇಷ್ಟೇ ತಾನೆ, ಬರ್ರಿ ತೋರಿಸ್ತೀನಿ. ವಾಟ್ ಈಸ್ ನಾನ್ಸೆನ್ಸ್? ನೀವ ಪಟೇಲ್ರೆ, ಯಾಕೆ ನನ್ ಮೇಲೆ ದಬ್ಬಾಕೊಂಡಿದ್ದು? ಮಧು ಬಗ್ಗೆ ಕನ್ಸ್ ಕಾಣ್ತಾ ಇದ್ನಾ? ನಿನ್ನೆ ಮಧು ಅಂತ ತಿಳ್ಕೊಂಡು ನಿನ್ ಮೇಲೆ ದಬ್ಬಾಕೋಬಿಟ್ಟೆ. ಅದಕ್ಕೆ ಈ ಪ್ರೀತಿ ಮಾಡೋರ್ ಪಕ್ಕ ಬಲಿಕ ಬರ್ದದು. ಕನ್ಸ್ ಕಾಣೋದ್ ನೀವು ತಾನೇ ಹೇಳ್ಕೊಟ್ಟಿದ್ದು. ನೀವ್ ಇನ್ನೂ ಎತ್ತಿಲ್ವಾ? ಮಧು ನಿಮ್ಮನ್ ಕರೀತಾ ಇದ್ದಾಳೆ. ಯಾರ್ ನಮ್ಮಣ್ಣಿ? ನಿಮ್ಮಿಬ್ಬರ್ನು ಸ್ವಲ್ಪ ಸಿಂಗಲ್ ಆಗಿ ಸಿಗ್ತೀಯಾ? ಯಾಕೆ? ಕಷ್ಟ ಸುಖ ಮಾತಾಡ್ಕೊಳಕ್ಕೆ. ನನ್ನ ಹತ್ರ ಇಂತದ್ರಿ ಮಾತು? ಗಂಡು ಹೆಣ್ಣು ಅಂದ್ಮೇಲೆ ಇದ್ದೇ ಇರುತ್ತಲ್ಲ. ಆದ್ರೆ ನೀವು ಗಂಡಸ್ತರಾನೇ ಕಾಣ್ತಿಲ್ವಲ್ಲ? ಇದು ಬೇಕಾ? ಇಷ್ಟಪ್ಪ ಮೀಸೆ ಬಿಟ್ಟಿರೋದಕ್ಕೂ ಬೆಲೆ ಬೇಡವಾ? ಹಲೋ, ಇದು ಅಣ್ಸೀರ ಮೀಸೆ. ಬನ್ನಿ ಹೋಗೋಣ. ನಮಸ್ಕಾರ. ನಮಸ್ಕಾರ. ಯಾವತ್ತಾದ್ರೂ ಈ ಕಡೆ ಬಂದಾಗ ಮನೆ ಕಡೆ ಬನ್ನಿ. ನಿಮ್ ಮನೆಗ್ ಬರ್ತೀನಿ, ಯಾರ ಮನೆಗ್ ಬರೋಕ್ಕಾಗತ್ತೆ? ಬರ್ತೀನಿ. ನಮಸ್ಕಾರ. ಬೆಳ್ಳದಿಂಗಳಾಗಿ ಬಾ, ತಂಗಾಳು ಹೋಗಿ ನಾನು ಆನಂದವ. ಏನಪ್ಪಾ ಶೆಟ್ಟಿ, ಇದೇ ಗತಿ ನಿಂತೀರಾ ನೀವು? ನಮ್ಮ ಮಧು ತಂಟೆಗೆ ನೀವೇನಾದ್ರೂ ಬಂದ್ರೆ ಇದೇ ಗತಿ ಖಾಯಂ ನಿಮಗೆ. ನಿಮ್ಮದುನ ನಾನ್ ಯಾಕಾಗ್ಲಿ? ಸುಮ್ನೆ ಮಾತಿನ ವರ್ಷೆಗಾಗಂದೆ. ಈ ವರ್ಷೆ ಗಿರ್ಸೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಓಯ್ ಶೆಟ್ಟಿ, ನನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡ್ತೀಯಾ? ಆ ಕೆಲ್ಸನ ನಾನು ನಿನಗ್ ಮಾಡ್ತೀನಿ. ಅಮ್ಮೋ, ನೀವು ಎವ್ರು ಅಂತ ನಮ್ಮ ತಾಯಾನೇ ನನಗ್ ಗೊತ್ತಿಲ್ಲ. ನಾನು ಯಾಕಮ್ಮ ಪೇಪರ್ ಅಲ್ಲಿ ಹಾಕ್ಸ್ಲಿ?
అప్ప ఏడుకొండలవాడ ఆ సీను నీకేమన్నా తెలిసేమయ్యా? ఏడుకుండల వాడని ಗೊತ್ತಿದ್ರು ಕೂಡ ಬೆಟ್ಟ ಇಳಿದ ಬಂದು ಸಾಕ್ಷಿ ಹೇಳದಿಲ್ಲ, ತಪ್ಪಾಯ್ತು ಅಂತ ಒಪ್ಕೊಂಡು ಮೆರವಣಿಗೆ ಹೊರಟು ಬಿಡಿ. యో నువ్వు ఊరికే ఉండయ్యా. చూడమ్మా తల్లి, ఒక పని చెయ్యి. ಆ ಫೋಟೋಗ್ರಾಫರ್ ನ ಪ್ರಶ್ನವನ್ನ ಇಲ್ಲಿ ಕರೆಸು. ಆ ಕೆಲಸ ನಾನೇ ಮಾಡಿದ್ದು ಅಂತ ಒಳ್ಳೇಮನ್ನ ಚಪ್ಪೇಸ್ತೆ ನೀನ್ ಏನು ಶಿಕ್ಷೆ ಕೊಟ್ಟರು ನಾನು ತಗೋತೀನಮ್ಮ. ಹೇಳಿ ಕಳ್ಸಿದೀನಿ, ಬರೋ ಹೊತ್ತಾಯ್ತು, ಸ್ವಲ್ಪ ತಡ್ಕೋ. ಯಾವ್ದಕ್ಕೂ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಫಸ್ಟ್ ಗೇರ್ ಅಲ್ಲಿ ಇರೋದು ಒಳ್ಳೇದಲ್ವೇ? ನಮಸ್ಕಾರ ಮೇಡಮ್. ಬನ್ನಿ ಬನ್ನಿ. ಇವನೇ ತಾನೇ ನನಗ್ ಹುಚ್ಚಿಡ್ದಿದೆ ಅಂತ ಪೇಪರ್ ಅಲ್ಲಿ ಹಾಕ್ಸಿದ್ದು? ಚೇಚೆ ಇವರಲ್ಲ. చూసావమ్మ, సరిగా ಕೇಳ್ಕೊ. ಸರಿಯಾಗಿ ಇನ್ನೊಂದ್ಸರಿ ನೋಡ್ಬಿಡಿ. ಓ ನೀವ ಗೇಟಪ್ ಚೇಂಜ್ ಮಾಡ್ಕೊಂಡ್ ಬಿಟ್ಟಿದ್ದೀರಾ? ಈ ಕ್ಯಾಮೆರಾ ಕಣ್ಗೆ ಮೋಸ ಮಾಡಕ್ ಆಗಲ್ಲ ಮೇಡಮ್. ಇವ್ರೆ ನಿಮ್ ಫೋಟೋ ಹೊಡ್ಕೊಂಡೋದ್ವಾ? 1000 ರೂಪಾಯಿ ಕೊಡ್ಲಿಲ್ಲ? ಇವನೇ ಪತ್ರಿಕೆಯಲ್ಲಿ ಹಾಕಿ ಬಂದಿದ್ದು. ನೀವಿನ್ ಹೊರಡ್ಬೋದು. ಬರ್ತೀವಿ. ಆದ್ರೆ ನಿಮ್ಮನ್ನ ಮಾತ್ರ ನಾನು ನೀವೇನು ಹೇಳ್ಬೇಡಿ, ನಾವೇ ಹೊರಟೋಗ್ತೀವಿ. ಜ್ಞಾಪಕಾರ್ಥವಾಗಿ ಇಟ್ಕೊಂಡಿದ್ದೀನ. ನಮಸ್ಕಾರ. ಶೆಟ್ಟಿ, ದಯವಿಟ್ಟು ನನ್ ಕ್ಷಮಿಸ್ಬಿಡಿ. పొద్దున్నుంచి నా కష్టం నాకి మొదలు తీయమ్మా. ಆಹಾ, ಸಂಗೀತವೇ ನುಡಿಯುವ ಮಾತೆಲ್ಲ ಕಾಗೆ ಹೆಂಗ್ ಆಡೋದು ಜಾಡಿಸಿದೆ ಗೊತ್ಬಿಡ್ತೀನಿ. ಸಲ್ಲಾಪವೇ ಅಲ್ಲೆಲ್ಲ ನಮ್ಮ ತಾಯಣ್ಣ ನೀನ್ ಆಡ್ಬೇಡ. ಸರಸದಲ್ಲಿ ಸಮನಾರಿಲ್ಲ, ಸ್ನೇಹದಲ್ಲಿ ಗೆಲ್ಲುವೆ ಎಲ್ಲ. ಯಾಕ ಹೆಣ್ಣಿಗೆ ನಂಗೆ ಮಾತಾಡ್ತೀಯ? ನಾನಲ್ಲ ಪಟೇಲ್ರಿ ಅವರು. ನಮಸ್ಕಾರ ಸಾವ್ಕಾರ್ರೆ. ನಾವ್ ಆಡಿದ್ ಕೇಳಿಸಿಲ್ಲ. ಇಲ್ಲ ಇಲ್ಲ. ನಮಸ್ಕಾರ. ನಾವು ವಿಧವಾ ಆಶ್ರಮದಿಂದ ಬಂದಿದ್ದೀವಿ. ನಮ್ಮ ಆಶ್ರಮದಿಂದ 100 ವಿಧವೆಯರಿಗೆ ಮದುವೆ ಮಾಡಿಸ್ತಾ ಇದೀವಿ. ದಯವಿಟ್ಟು ತಮ್ಮಂಥ ದಾನಿಗಳು ಧನ ಸಹಾಯ ಮಾಡ್ಬೇಕು. ವಿಧವೆಯರಿಗೆ ಮದುವೆನಾ? ಒಳ್ಳೇದು ಒಳ್ಳೇದು. ಅಮ್ಮ ವಿಧವಾಶ್ರಮದಿಂದ ಬಂದಿದ್ದಾರೆ, ಅವ್ರ ಸಹಾಯ ಅಂತೆ ಮಾಡಿ. ಅಮ್ಮವ್ರೆ, ಯಾರು? ಅಮ್ಮವ್ರೆ, ಯಾರು ನೀವು? ಏನ್ ಬೇಕಾಗಿತ್ತು? ಗಂಡ ಬೇಕಾಗಿತ್ತು. ಗಂಡ? ಏನ್ ಹೇಳ್ತಾ ಇದ್ದೀರಾ ನೀವು? ಇವಳು ನಮ್ಮ ಅಕ್ಕ ಜಯಮ್ಮ ಅಂತ. ಇವಳು ಗಂಡ ಅಂದ್ರೆ ನಮ್ ಭಾವ ಮಣ್ಣು ಹೊದ್ಕೊಂಡ್ ಮಲ್ಕೊಂಡು 3 ತಿಂಗಳಾಯ್ತು. ಮಣ್ಣಾಕ್ ಹೊದ್ಕೊಂಡ್ ಮಲ್ಕೋಬೇಕಿತ್ತು? ಹೊದ್ಕೊಳಕ್ಕೆ ಕಂಬಳಿ ಇರ್ಲಿಲ್ವಾ? ಕಡೆಗಾಲದಲ್ಲಿ ಹೊದ್ಕೊಳ್ಳೋದು ಕಂಬಳಿ ಅಲ್ಲ, ಮಣ್ಣು. ಓಹ್, ತೀರ್ಕೊಂಡ್ರಾ? ತೀರ್ಕೊಂಡು ಎದೆ ಮೇಲೆ ಕಲ್ಲಾಕಿಸ್ಕೊಂಡ್ಬಿಟ್ರು. ಪಾಪ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ಲು. ಯಾಕ ಕಳ್ತೀಯ, ಯಾವ್ದಾದ್ರೂ ಮುಖ ಸಿಗುತ್ತೆ ಬಾ, ಒಂದ್ ರೌಂಡ್ ಹಾಕೊಂಬರೋಣ ಅಂತ ಕರ್ಕೊಂಡ್ ಬಂದೆ. ಅದ್ ಸರಿ, ನಮ್ಮನೇಲಿ ಗಂಡಿದೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಯಾರು ಹೇಳಿಲ್ಲ. ಹಿಂಗೆ ಯಾರಾದ್ರೂ ಸಿಕ್ಕಿದ್ರೆ ಪಿಟಾಯಿಸ್ಕೊಂಡು ಕ್ಯಾಚ್ ಹಾಕೊಂಡ್ಬಿಡೋಣ ಅಂತ ಇಬ್ರು ಓಡಾಡ್ತಾ ಇದೀವಿ. ಪಾಪ ಗಂಡನ್ ಕಳ್ಕೊಂಡು ಅವಳ ಮುಖ ನೋಡಿ ಹೆಂಗ್ ಕೆರಾದಂಗ ಆಗೋಗದೆ. ಐ ಸಾರಿ. ಅಂತೂ ನಿಮ್ ವಿಧವೆ ಅಕ್ಕನಿಗೆ ಮದ್ವೆ ಮಾಡ್ಸೋಕೆ ನೀವು ಪಡ್ತಿರೋ ಪಾಡ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ತಗೊಳ್ಳಿ, ನಿಮ್ ಅಕ್ಕನಿಗೆ ಬೇಗ ಒಂದು ಒಳ್ಳೆ ಗಂಡು ಸಿಕ್ಲಿ. ಆಹಾ, ನಿಮ್ದೆಷ್ಟು ದೊಡ್ಡ ಮನಸ್ಸು, ಅದೆಷ್ಟು ದೊಡ್ಡ ಮನಸ್ಸು. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ನೀವು ಆ ಪಟೇಲಪ್ಪನ ಜೊತೆ ಮದುವೆ ಮಾಡ್ಕೊಂಡು ಆನಂದವಾಗಿರಿ. ಟಚಿಂಗ್ ಆಗೋಯ್ತು. ಎಸ್ಕೇಪ್ ಆಗೋಣ ಬಾ. ಬರ್ತೀವಿ. ನೋಡಿ, ನಿಮ್ಮ ಅಕ್ಕನ ಮದ್ವೆಗೋಸ್ಕರ ಹಣ ಕೊಟ್ಟೆ. ಈಗ ನೀವು ಪಡ್ತಿರೋ ಪಾಡ್ ನೋಡಿದ್ರೆ ಇನ್ನೂ ಒಂದು ಬಹುಮಾನನ ಕೊಡ್ಬೇಕು ಅಂತ ಅನ್ಸುತ್ತೆ. ನಮ್ಗೆ ಬಹುಮಾನ ಏನು ಬೇಡ, ಕೊಡೋದಾಗಿದ್ರೆ ದಯವಿಟ್ಟು ಒಂದು ಚುಮ್ಮ ಕೊಟ್ಬಿಡಿ. ನಾನು ಕೊಡ್ಬೇಕು ಅಂತಿರೋದು ಅದನ್ನೇ. ಹೌದಾ? ಬೇಗ ಕೊಟ್ಬಿಡಿ. ವಿದ್ವೆ ಮೇಲೆ ಕೈ ಮಾಡ್ತೀರಾ? ವಿಧಾನಸೌಧ ಮುಂದೆ ಸ್ಟ್ರೈಕ್ ಮಾಡ್ತೀರಾ? ಹೊರಗೆ ತಗೊಳ್ರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರು ನೀವೆಲ್ಲ? ನಾವು ಟೀಚರ್ಸ್. ನೀವು ಮದ್ವೆ ಆಗೋ ಸ್ಟೂಡೆಂಟ್ಗೆ ಪಾಠ ಹೇಳ್ಕೊಡಕ್ ಬಂದಿದೀವಿ. ಮದ್ವೆ ಆಗೋ ಸ್ಟೂಡೆಂಟಾ? ಯಾರದು? ವಂಡರ್ ಬಾಯ್. ಕಮ್ ಆನ್ ಮೈ ಡಿಯರ್ ವಂಡರ್ ಬಾಯ್. ಕಮಿಂಗ್ ಮಿಸ್. ಪಾಪು ಓಡ್ಬೇಡ. ಪಟೇಲ್ರೆ ಹೆಂಗೈತೆ ಸೆಟಪ್? ಚೆನ್ನಾಗಿದೆ. ನಮಸ್ಕಾರ ಟೀಚರ್. ಗುಡ್ ಮಾರ್ನಿಂಗ್ ಮಧು. ಇವ್ನ ಯಾಕೆ ಕರ್ಕೊಂಡ್ ಬಂದ್ರಿ ಇಲ್ಲಿ? ಅದನ್ನ ನಾನು ಹೇಳ್ತೀನಿ ಮಧು. ಮದುವೆಯನ್ನ ಪರೀಕ್ಷೆಯಲ್ಲಿ ನಿನ್ನ ಫೇಲ್ ಮಾಡಿರೋ ಟೀಚರ್ ತಾನೆ, ಅದಕ್ಕೆ ನಿನ್ನ ಹತ್ರ ಇಂಗ್ಲಿಷ್ ಪಾಠ ಒಪ್ಸೋಣ ಅಂತ. How is this nonsense? ವಂಡರ್ಫುಲ್ ಬ್ಯೂಟಿಫುಲ್. ಹೇಳು ಸ್ಟೂಡೆಂಟ್. ಅಲ್ಲ, ಎ ಫಾರ್ ಆಂಜಿ ಅಂದ್ರೆ ಕೋತಿ. ಬಿ ಫಾರ್ ಬಾಲ್. ಅಲ್ಲ ಅಲ್ಲ, ಬಿ ಫಾರ್ ಬಾಳೆಹಣ್ಣು. ಸಿ ಫಾರ್ ಕ್ಯಾಮಲ್. ಅಲ್ಲ, ಸಿ ಫಾರ್ ಕ್ಯಾಟ್. ಮಿಯೋ ಮಿಯೋ ಬೆಕ್ಕು. ಅಲ್ಲಲ್ಲ, ಸಿ ಫಾರ್ ಕಾರ್ಡ್, ಮ್ಯಾರೇಜ್ ಕಾರ್ಡ್.